ಬೆಳಿಗ್ಗೆ ಪನ್ನೀರ್ ಮಸಾಲ ಮಾಡಿದೆ, ಇನ್ನೂ ಇಷ್ಟು ಉಳಿದಿದೆ. ಇದಕ್ಕೆ ಸ್ವಲ್ಪ ಚಪಾತಿ ಮತ್ತು ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಸಾಂಬಾರು ಅನ್ನ ಎಲ್ಲ ಅಂದರೆ ಹೆವಿ ಆಗುತ್ತೆ ರಾತ್ರಿ ಊಟಕ್ಕೆ. ಇಷ್ಟಿದೆ, ಇದಕ್ಕೆ ಒಂದು 4-5 ಚಪಾತಿ ಮಾಡ್ತೀನಿ, ಪಲಾವ್ ಮಾಡ್ತೀನಿ, ರಾತ್ರಿ ಊಟಕ್ಕೆ ಸರಿ ಹೋಗುತ್ತೆ. ನಾನು ವಿಡಿಯೋ ಹೆಂಗೋ ಮಾಡ್ಬೋದು, ಆದರೆ ವಿಡಿಯೋ ವಾಯ್ಸ್ ಕೊಡೋದು ತುಂಬ ಕಷ್ಟ. ಯಾಕಂದರೆ ಪಾಪು ಹತ್ರನೇ ಇರ್ತಾಳೆ, ಎಲ್ಲಿ ಹತ್ತು ಬಿಡ್ತಾಳೋ ಅಥವಾ ಅಮ್ಮ ಅಮ್ಮ ಅಂತ ಕೂಗ್ತಾಳೋ ಅಂತ ಒಂಥರ ಭಯ ಆಗುತ್ತೆ. ಅದಕ್ಕೆ ಫಾಸ್ಟ್ ಮಾತಾಡ್ತೀನಿ, ಇಲ್ಲಾಂದರೆ ನಿಧಾನಕ್ಕೆ ಮಾತಾಡ್ಬೋದು, ನಿಧಾನಕ್ಕೆ ವಾಯ್ಸ್ ಕೊಡ್ಬೋದು. ಆದರೆ ಪಾಪು ಎಲ್ಲಿ ಹಿಂದೆ ಬಂದು ಬಿಡ್ತಾಳೋ, ಅಮ್ಮ ಅಂತ ಕೂಗ್ತಾಳೆ, ಇಲ್ಲ ಒಂದೊಂದು ಸಾರಿ ಆಳ್ತಾಳೆ. ಅದಕ್ಕೆ ಬೇಗ ಬೇಗ ವಾಯ್ಸ್ ಕೊಟ್ಬಿಟ್ಟು ಪಾಪುಗೆ ನೋಡ್ಕೊಳ್ಳೋಣ ಅಂತ. ಇವಾಗ್ಲೂ ನೋಡಿ ವಾಯ್ಸ್ ಕೊಡ್ತಾ ಇದ್ದೀನಿ, ಅಮ್ಮ ಅಂತ ಇದ್ದಾಳೆ ನೋಡಿ. ಬಿದ್ಲು ನೋಡಿ. ಹೇಳು, ಮೇಲೆ ಹೇಳು, ಹೇಳು, ಕೈ ಕೊಡು, ಕೈ ಕೊಡು. ಬೀಳಬಾರ್ದು, ನಿಧಾನಕ್ಕೆ ಓಡಾಡಬೇಕು. ನಿಧಾನಕ್ಕೆ ಓಡಾಡ್ತೀಯಲ್ವಾ, ನಿಧಾನಕ್ಕೆ ಓಡಾಡ್ತೀಯಲ್ವಾ. ಮನೆ ಇವಾಗ ತಾನೇ ಕ್ಲೀನ್ ಮಾಡಿದ್ದೀನಿ. ಮತ್ತೆ ನೋಡಿ ಎಷ್ಟು ಗಲೀಜು ಮಾಡಿದ್ದಾಳೆ ಪಾಪು ಅಂತ. ಎಲ್ಲನೂ ಒಂದು ಕಡೆ ಎತ್ತಿಡೋದೇ ಆಗೋಯ್ತು ನಮ್ಮ ಕೆಲಸ. ನೋಡಿ, ಬಿಸ್ಕೆಟ್ ತಿಂತೀನಿ ಅಂತ ಬಿಸ್ಕೆಟ್ ಇಲ್ಲಿ ಬಿಸಾಕಿದ್ದಾಳೆ, ಕವರ್ ಅಲ್ಲಿ ಬಿಸಾಕಿದ್ದಾಳೆ, ಟಾವಲ್ ಕೆಳಗಡೆ ಬಿಸಾಕಿದ್ದಾಳೆ, ಇಲ್ಲಿ ಬಾಚಣಿಕೆ ಬಿಸಾಕಿದ್ದಾಳೆ, ಇಲ್ಲಿ ಬ್ಯಾಗು. ಒಂದು ಕಡೆ ಏನೂ ಇಡೋದಿಲ್ಲ ಅವಳು. ನೋಡಿ, ಹೇಳ್ತಾ ಇದ್ರೆ ನಗ್ತಾ ಇದ್ದಾಳೆ. ನೀನು ಯಾಕೆ ಈ ಥರ ಮಾಡೋದು? ಇಲ್ಲಿ ನೋಡಿ ಪೌಡರ್ ಹೆಂಗೆ ಚೆಲ್ಲಿದ್ದಾಳೆ ಅಂತ. ತುಂಬ ತರಲೆ ನಮ್ಮ ಪಾಪು, ಸುಮ್ಮನೆ ಒಂದು ಕಡೆ ಕೂತ್ಕೊಳ್ಳೋದೇ ಇಲ್ಲ. ನೀವೇ ನೋಡಿ ಮನೆಯೆಲ್ಲ ಹೆಂಗೆ ಚೆಲ್ಲಾಪಿಲಿಯಾಗಿದೆ ಅಂತ. ನಾನಂತೂ ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು ಕಡೆ ಎತ್ತಿಡೋದೇ ಕೆಲಸ ಆಗುತ್ತೆ. ಅವಳು ಬರೀ ಹಾಲಲ್ಲಿ ಅಷ್ಟೇ ಆಡೋದಲ್ಲ, ಅಡುಗೆ ಮನೆಯಲ್ಲೂ ಬರ್ತಾಳೆ. ಅಡುಗೆ ಮನೆಯಲ್ಲಿ ಗ್ಲಾಸು, ಲೋಟ, ಪ್ಲೇಟು ಎಲ್ಲನೂ ತಂದು ಇಲ್ಲಿ ಹೊರಗಡೆ ಇಟ್ಟು ಆಟ ಆಡ್ತಾಳೆ. ಮಕ್ಕಳಂದ್ರೇ ಹೀಗೆ ಅಲ್ವಾ, ನನಗೇನು ಬೇಜಾರಿಲ್ಲ. 2 ಸಾರಿ ಕೆಲಸ ಮಾಡೋದು 4 ಸಾರಿ ಮಾಡ್ತೀನಿ. ಅವಳು ಖುಷಿ ಆದರೆ ಸಾಕು. ನೋಡಿ, ಇಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ, ಕಾಲು ಬಂದು ಹಿಡಿತಾ ಇದ್ದಾಳೆ. ಹಿಂಗೆ ನೋಡಿ, ತರಲೆ ಅವಳು. ನೀನು ತರಲೆ, ಹಾಂ, ನೀನು ತರಲೆ. ನೀನು ಸುಮ್ಮನೆ ಕೂತ್ಕೊಳ್ಳೋದೇ ಇಲ್ಲ, ನೀನು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ನಿನಗೆ ಯಾವ ಹೀರೋ ಇಷ್ಟ ಮಗ? ಬಾಯ್ಲಿ, ಇಲ್ಲಿ ನಿಂತ್ಕೋ, ಕೈ ಕಟ್ಕೋ. ನಿಂಗೆ ಯಾವ ಹೀರೋ ಇಷ್ಟ? ನಿಮ್ಮ ಅಮ್ಮ ಹೆಸರೇನು? ಅಪ್ಪನ ಹೆಸರೇನು? ಹಂಗ ಜೇಜಿ ಮಾಡಿ ನೋಡರಿ, ಬಾಯ್ ಮಾಡು, ಸಲ್ಯೂಟ್ ಹೊಡಿ, ಸಲ್ಯೂಟ್ ಹೊಡಿ. ಓ, ಎಲ್ಲ ಕಲ್ತಿದ್ದಾಳೆ ನೋಡಿ ನನ್ನ ಮಗಳು.